ಕುವೆಂಪುನ ಪರಮಶತ್ರು ವಿ ಸಿ ಪರಮಶತ್ರು ಕುವೆಂಪು ಅಂತ ಮಾಡಾಕ್ಬಿಟ್ರು. ಅವರು ಎಲ್ಲ ಹಿಂಜರಿಕೆ ಜನ. ನಾನೇನೋ ಕವಿ ಪುಂಗವ ಅಂತ ಅವ್ರು ಯಾರೋ ಮುಂದೆ ಬಂದವರಲ್ಲ. ಅವ್ರದ್ದೇ ಶಬ್ದ ಏನು ಅಂತಂದ್ರೆ, ಹೆಣ್ಣನ್ನ ಹೂವಿನಲ್ಲಿಯೂ ಹೊಡೆಯಬಾರದು ಅಂತ ಹೇಳಿದವರು ವಿ ಸಿ ಅವರು. ಕಾದಿರುವಳು ಶಬರಿ ರಾಮ ಬರುವನೆಂದು, ಬಂದಾನೋ ಬಾರಾನೋ ಬರುತ್ತಿಹನು ಎಂದು. ವಿ ಸೀತಾರಾಮಯ್ಯ, ವಿ ಸಿ ಅಂತಾನೆ ಅವ್ರೇನು ವಿ ಸಿ ಆಗ್ಲಿಲ್ಲ. ವಿ ಸಿ ಅಂದ್ರೆ ವೈಸ್ ಚಾನ್ಸಲರ್ ಅಂತ ನಮ್ಮಲ್ಲಿ. ಹೌದು. ಅದರ 10ರಷ್ಟು ದೊಡ್ಡವರು. ಇವ್ರದ್ದು ಹೇಗೆ ಅಂತಂದ್ರೆ, ಅವರು ಸೀತಾರಾಮಯ್ಯನವರು ಬಹಳ ಅತಿ ಸೂಕ್ಷ್ಮ ರೇಷ್ಮೆಯ ನೂಲಿದ್ದ ಹಾಗೆ. ಅವರು ಪೇಟ ಗೀಟ, ನಮ್ಮ ಮೈಸೂರು ಪೇಟ ಅವ್ರು ಯಾವಾಗಲೂ ಹಾಕ್ಕೊಳ್ಳೋರು. ಜರಿ ರುಮಾಲು ಅಂತ ಅನ್ನೋದು ಏನೋ ಅದಕ್ಕೆ ಹೆಸರು ಮೈಸೂರು ಪೇಟ. ವಿ ಸಿ ಅವರು ಇವತ್ತು ವಿ ಸಿ ಅವ್ರ ಹೆಸರನ್ನ ರಸ್ತೆಗೆ ಇಟ್ಟಿದ್ದಾರೆ, ಚಾಮರಾಜಪೇಟೆನಲ್ಲಿ ಮೊದಲನೇ ಮನೆ. ಆಮೇಲೆ ಇವರ ಸಂಘ ಹೇಗಿತ್ತು ಅಂತಂದ್ರೆ, ಕಟ್ಟ ಹಾಕಕ್ಕಲ್ಲ, ನೋಡಕ್ಕೂ ಅಥವಾ ಅವ್ರ ಹತ್ರ ಮಾತಾಡಕ್ಕೂ ಸಾಧ್ಯ ಇಲ್ದಿರುವಂತ ಶಿವರಾಮ ಕಾರಂತರು ಇವರು ಜಗದಿ ದೋಸ್ತು ಇಬ್ರು. ಒಬ್ರು ಉತ್ತರ ಧ್ರುವ, ಒಬ್ರು ದಕ್ಷಿಣ ಧ್ರುವ. ಅವ್ರ ಒಬ್ರು ಆಸ್ತಿಕರು, ಇನ್ನೊಬ್ರು ಪರಮ ನಾಸ್ತಿಕರು. ಕಾರಂತರಿಗೆ ಅತ್ಯಂತ ಆಪ್ತರು ಯಾರು ಅಂದ್ರೆ, ಒಂದು ವಿ ಸಿ ಅವರು, ಇನ್ನೊಂದು ಕೆ ಹೆಬ್ಬಾರ್ ಅವರು. ಬಾಂಬೆಗೆ ಹೋದ್ರೆ ಹೆಬ್ಬಾರ್ರೆ, ಬೆಂಗಳೂರಿಗೆ ಬಂದ್ರೆ ವಿ ಸಿ ಅವರೇ. ಇದು ಕಾರಂತರ ಒಂದು ಇದು ಸ್ಟ್ರಾಟಜಿ, ಗೊತ್ತಾಯ್ತಾ? ಆಮೇಲೆ ವಿ ಸಿ ಅವರು ಯಾವ ವಿಷಯ ಸಬ್ಜೆಕ್ಟ್ ಅಂತಾರಲ್ಲ, ಯಾವ ವಿಷಯಕ್ಕೆ ಹೊರಗಿನವರು. ಅವರು ಅರ್ಥಶಾಸ್ತ್ರದ ಮೇಲೆ ಪುಸ್ತಕ ಬರೆದವರು. ಕಟ್ಟಮಂಚಿ ರಾಮಲಿಂಗಾರೆಡ್ಡಿ ಅವರ ಶಿಷ್ಯರು. ಅವರು ತೆಲುಗಿನಲ್ಲಿ ಅರ್ಥಶಾಸ್ತ್ರ ಬರೆದಿದ್ದಾರೆ, ಎಕನಾಮಿಕ್ಸ್. ಇವು ಕನ್ನಡದಲ್ಲಿ ಎಕನಾಮಿಕ್ಸ್ ಬಗ್ಗೆ ಮೊದಲು ಬರೆದಿರೋರು ವಿ ಸೀತಾರಾಮಯ್ಯ ಅವರು. ಅರ್ಥ ಮಾಡ್ಕೊಳ್ಳಿ. ಆಕಾಶವಾಣಿಯಲ್ಲೂ ಇದ್ರು. ಇವನೇನೋ ಕಾರ್ಯನಿರ್ವಹಣೋ ಅದೇನೋ ಹಿರಿಯರು, ಸ್ವಲ್ಪ ವಯಸ್ಸಾದವ್ರನ್ನ ಅಲ್ಲಿ ಶ್ರೀರಂಗರನ್ನ ಇಟ್ಕೊಂಡಿದ್ರು. ಅದ ತರ ಅದಾದ್ಮೇಲೆ ಯಾವುದೋ ಕಾಲದಲ್ಲಿ ವಿ ಸಿ ಅವ್ರನ್ನು ಇಟ್ಕೊಂಡು, ನೀವು ಹೇಳಿದ್ರಲ್ಲ ಸಪ್ತ ಅದೇನೋ ದಿಗ್ಗಜಗಳು ಅಂತೇನೋ ಹೇಳಿದ್ರಲ್ಲ ಗಣಪತಿ, ಅದ್ರಲ್ಲಿ ಮಧ್ಯೆ ಕೂತಿರೋರು ವಿ ಸಿ ಅವರೇ. ಅವರೇ ಆ ಫೋಟೋದಲ್ಲಿ. ಎಸ್, ಆ ಮಧ್ಯೆ ಕೂತಿರೋರು ವಿ ಸಿ ಅವರೇ ಅದಕ್ಕೆ ಇದು ಸೂತ್ರಧಾರರು. ಈ ಕಡೆಗೂ ಈ ಕಡೆ ಇವ್ರನ್ನೆಲ್ಲ ಸೇರಿಸಿದ್ದವರು. ಅದೇನ್ ಚರ್ಚೆ ಆಗಿದೆ ಅದು ಬಂದಿದೆ, ಪುಸ್ತಕದಲ್ಲಿ ಬಂದಿದೆ. ಒಂದು ಪುಸ್ತಕ ಆಕಾಶವಾಣಿಯವರೇ ಮಾಡಿದ್ದಾರೆ ಅದನ್ನ. ಅವರ ಅಷ್ಟು ಜನದ ಮಾತುಗಳನ್ನ ಕರೆಸಿ. ಅದು ಆ ಕಾಲ. ಈ ಒಬ್ರು ಕರೆದ್ರೆ ಬರೋದೇ ಇಲ್ಲ. ಹರಿಹರ ಪ್ರಿಯ ಬರ್ತಾನೆ ಅಂದ್ರೆ ಒಬ್ಬ ಬರಲ್ಲ, ಅವನು ಬರ್ತಾನೆ ಅಂದ್ರೆ ಇನ್ಯಾವನೋ ಬರಲ್ಲ. ಹೀಗೆ ಈ ತರದ ಗೋಳುಗಳಿವೆ ಇಲ್ಲಿ, ಬಿಟ್ಬಿಡಿ. ಆದ್ರೆ ವಿ ಸಿ ಅವರು ಕವಿಯೂ ಹೌದು, ಲಲಿತ ಪ್ರಬಂಧಕಾರರೂ ಹೌದು, ವಿಮರ್ಶಕರೂ ಹೌದು. ಪ್ರೊಫೆಸರ್ ಎಂ ಹಿರಿಯಣ್ಣಯ್ಯ ಅವರು ನೇರವಾದ ಶಿಷ್ಯರು. ಕಲೆಯ ಬಗ್ಗೆ ಅವರಷ್ಟು ಆಲೋಚನೆ ಮಾಡಿದವರು ನಮ್ಮಲ್ಲಿ ಅಪರೂಪ. ಕಲೆಯ ಬಗ್ಗೆ ಅಷ್ಟೊಂದು ಪುಸ್ತಕಗಳು ಬರೆದಿದ್ದಾರೆ. ದೊಡ್ಡ ವೆಂಕಟಪ್ಪ ಅಂತವ್ರ, ದೊಡ್ಡವರ ಕೆ ವೆಂಕಟಪ್ಪ, ವರ್ಣಶಿಲ್ಪಿ ವೆಂಕಟಪ್ಪ ಅಂತವ್ರ ಸನ್ನಿಹಿತತ್ವ, ಸುಮ್ಮನೆ ಹೋಗೋದು ಬರೋದಲ್ಲ, ಸನ್ನಿಹಿತತ್ವವನ್ನ ಪಡೆದಂತವ್ರು ವಿ ಸಿ ಅವರು. ಅವ್ರ ಬಗ್ಗೆ ಎಲ್ಲ ಪುಸ್ತಕ ಬರೆದಿದ್ದಾರೆ. ವ್ಯಕ್ತಿ ಚಿತ್ರಗಳು ಅವರು ಹಾಗೆ ನಮ್ಮ DVG ಅವರು ಹೇಗೆ ಜ್ಞಾಪಕ ಚಿತ್ರ ಶಾಲೆ ಬರೆದಿದ್ದಾರೋ ಹಾಗೆ ಇವರು ಕೂಡ ಮಹನೀಯರು, ಹಿರಿಯರು, ಗೆಳೆಯರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಂಥವರು ಅದು ಯಾರಿಂದ ಕೇಳಲ್ಪಟ್ಟರು ಏನೋ ಗೊತ್ತಿಲ್ಲ, ಶುದ್ಧ ಪ್ರತಿ ಮಾಡೋದಕ್ಕೆ ನನ್ನನ್ನ ಇಟ್ಕೊಂಡಿದ್ರು. ವಿ ಸಿ ಅವರು ನನಗೆ ದುಡ್ಡು ಕೊಡೋರು, ಕಾಪಿ ಮಾಡೋದು. ಅವರು ಟೈಪ್ ರೈಟಿಂಗ್ದು ಇದೆಯಲ್ಲ, ಮೊದಲನೇ ಶೀಟ್ ನಿಮ್ಗೆ ಕೊಡ್ತಾರೆ ನೋಡಿ, ಅದೇನು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಆ ಅಕ್ಷರ ಬ್ರಹ್ಮನ ಕೈಲಿ ಓದಕ್ಕಾಗಲ್ಲ ವಿ ಸಿ ಅವ್ರದ್ದು. ಅದನ್ನ ನಾನು ಕೇಳ್ಕೊಂಡು ಮಾಡ್ಕೊಂಡು ಹೆಂಗೋ ನಾನು ರೂಢಿ ಆಗ್ಬಿಡ್ತು ಇವ್ರದ್ದು ಓದಿ. ಕೆಲವು ಸಲ ಏನಾಗುತ್ತೆ ಅಂದ್ರೆ ಬಳಕೆ ಬಂದ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ಇವ್ರ ಸ್ಟೈಲ್ಗಳು. ಅಲ್ಲ, ಅದು ಈಗ ನಾವು ಪತ್ರಿಕೋದ್ಯಮದಲ್ಲಿ ಇದ್ದಾಗ್ಲೂ ಈ ಅಕ್ಷರಗಳೆಲ್ಲ ನಾವು ಓದ್ತಾ ಇದ್ದೀವಿ. ಹೌದು. ಹಾಗಾಗಿ ನಾನು ವಿ ಸಿ ಅವರ ಕರಡು ಪ್ರತಿಯನ್ನು, ಅದು ಯಾವುದು ಕವಿ ಕಾವ್ಯ ಏನೋ ಬರುತ್ತೆ, ಅದಕ್ಕೆ ಹೆಸರು ಕವಿ ಕಾವ್ಯ ಇನ್ನೊಂದೇನೋ ಬರುತ್ತೆ, ಕೃತಿ ಅಂತನೋ ಅದು ದರ್ಶನ ಅಂತ. IBH ಅನಂತರಾಮ್ ಇದ್ದಾಗ ವಿ ಸಿ ಅವ್ರನ್ನ ಅದಕ್ಕೆ ಮೊದಲು ಸಂಪಾದಕರು ನನಗೆ ತಿಳಿದಾಗ ಅನಾಕೃಷ್ಟ ಇರಬೇಕು, ಇವ್ರು ನೆಕ್ಸ್ಟ್. ಆದರೆ ಸಮೀಕ್ಷೆಗಳು ಬರೆದಿದ್ದಾರೆ. ಕನ್ನಡ ಸಾಹಿತ್ಯ ನಿಜವಾದ ಚರಿತ್ರೆ ಅದು. ಕವಿರಾಜ ಮಾರ್ಗದ ಬಗ್ಗೆ 3 ಜನ ಇವರು ಕೊಟ್ಟಿರ್ತಾರೆ, 3 ಜನ ವಿದ್ವಾಂಸರು. ಆಯಿತು, 3 ಜನ ವಿದ್ವಾಂಸರು ಲೇಖನ ಅಲ್ಲಿದೆ. ಸಮೀಕ್ಷೆ, ಏನ್ ಸಮೀಕ್ಷೆ? ಅದರಲ್ಲಿರುವ ಲೋಪದೋಷಗಳನ್ನು ಕೂಡ ಇವರು ಮುಲಾಜಿಲ್ದಾನೆ ಇವರು ಏಕೆ ಹೀಗೆ ತಿಳಿದರೋ ಗೊತ್ತಿಲ್ಲ. ಇದು ಕೂಡ ಅವ್ರ ಗಮನಕ್ಕೆ ಬರಬೇಕಾಗಿತ್ತು. ಈ ತರ ಆಗಿನ ಕಾಲದಲ್ಲಿ ಸರಿ ವಿ ಸಿ ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಬೇಕು ಅವನು. ಕರೆಕ್ಟ್. ಯಾವ ವಿದ್ವಾಂಸ ಅದರ ಬಗ್ಗೆ
ಕೌಂಟರ್ ಕೊಡುವಂಗಿಲ್ಲ. ಹೌದು, ಇಲ್ಲವೇ ಇಲ್ಲ, ಚಾನ್ಸೇ ಇಲ್ಲ. ಹಂಗೆ ಮಾಡಿದ್ರು. ಅದೆಲ್ಲ ಸೇರಿ ಒಟ್ಟಿಗೆ ಈಗ ಒಂದು ವಾಲ್ಯೂಮ್ ಬಂದಿದೆ. ಅದು ಬೇರೆ ಕವಿ ಕಾವ್ಯ ಕೃತಿ ಅಂತನೋ ಏನೋ ಇರ್ಬೋದು. ಒಟ್ಟಿನಲ್ಲಿ ಆ ಸೀರೀಸು ಅದ್ಭುತವಾಗಿ ತಂದರು. ಐಬೇತ್ನವರು ತಂದರು. ವಿ ಸಿ ಅವರು ಅದಕ್ಕೆ ಸಂಪಾದಕರಾಗಿ ಸಿಕ್ಕಿದ್ದೇ ಒಂದು ಪುಣ್ಯ ಅಂತ ತಿಳ್ಕೊಳ್ಳೋಣ. ಆಮೇಲೆ ಕಾರಂತರಿಗೂ ಮತ್ತು ವಿ ಸಿ ಅವರಿಗಿದ್ದ ಸ್ನೇಹ ದೊಡ್ಡದು. ಆಮೇಲೆ ಬಹಳ ಎಂಥದ್ದು ಅಂತಂದರೆ ಅವ್ರದ್ದೇ ಶಬ್ದ ಏನು ಅಂತಂದರೆ, ಹೆಣ್ಣನ್ನು ಹೂವಿನಲ್ಲಿಯೂ ಹೊಡೆಯಬಾರದು ಅಂತ ಹೇಳಿದವರು ವಿ ಸಿ ಅವರು. ಅದ್ಭುತ ಅಲ್ಲ ಅಲ್ವಾ? ಹೂವಿನಲ್ಲೂ ಅದನ್ನು ನೋಯಿಸಬಾರದು ಅಂತ, ಯಾರನ್ನೂ ಮನ ನೋಯಿಸಬಾರ್ದು ಅನ್ನೋದು ಅವರೇ ಹಾಗೆ ಮಾತಾಡ್ತಾ ಇದ್ರು. ಭಾಳ ಏನಪ್ಪ ಯಾತಕ್ಕಪ್ಪ ಈ ಥರ ಎಲ್ಲ ಮಾಡ್ತಾರೆ ಜನ, ಈ ಥರ ಒಂಥರ ಏನು ಅವರೇ ಅದರಲ್ಲಿ ಏನೋ ಇವ್ರದ್ದೇ ತಪ್ಪೋ ಅಥವಾ ಇವರೇ ಅದಕ್ಕೆ ಹೊಣೆಗಾರರು ಅನ್ನೋ ಹಾಗೆ ನರಳಿ ಮಾತಾಡೋರು. ಬಹಳ ಮೆದು ಸ್ವಭಾವದವರು. ಅಂಥವರು ಕೂಡ ಪೂತಿನ ಅಂತವ್ರ ಪದ್ಯ ಅವರು ಓದಿ ಹೇಳಿದ್ದಾರೆ. ನರಸಿಂಹಸ್ವಾಮಿ ಪದ್ಯನ ಓದಿ ಹೇಳಿದ್ದಾರೆ. ನರಸಿಂಹಸ್ವಾಮಿ ಇವತ್ತೇನಾದ್ರು ಕವಿಯಾಗಿ ಉಳಿದಿದ್ರೆ ಅದು ವಿ ಸಿ ಅವರಿಂದ, ವಿ ಸೀತಾರಾಮಯ್ಯ ಅವರಿಂದ. ಗೊತ್ತಾಯ್ತು. ನರಸಿಂಹಸ್ವಾಮಿ ಅವರು, KS ನರಸಿಂಹಸ್ವಾಮಿ, ಮೈಸೂರು. ಹೌದು, ಅವರು ಎಲ್ಲ ಹಿಂಜರಿಕೆ ಜನ. ಹೌದು. ನಾನೇನೋ ಕವಿ ಪುಂಗವ ಅಂತ ಅವರು ಯಾರೋ ಮುಂದೆ ಬಂದವರಲ್ಲ. ಅವ್ರ ಪದ್ಯನ ಇವರು ಓದ್ತಾ ಇದ್ರಂತೆ ವಿ ಸಿ ಅವರು. ಅಷ್ಟು ದೊಡ್ಡವರು, ಹಿರಿಯರು ಅವರಿಗೆ. ಮೊದಲನೇ ಮೈಸೂರು ಮಲ್ಲಿಗೆಗೆ ಮುನ್ನುಡಿ ಬರೆದವರು DVG ಅವರು. ಆದರೆ ಅವ್ರನ್ನ ಬೆಳಕಿಗೆ ತಂದವರು, ಮಾತಾಡ್ತಾ ಇದ್ದವರು ಅವ್ರ ಬಗ್ಗೆ ವಿ ಸಿ ಅವರು. ನೋಡಿ, ಅವ್ರ ಪಾಡಿಗೆ ನಾನು ನನ್ನ ಕವಿನೋ ಅಲ್ವಾ, ಕಾವ್ಯ ಅಂದರೆ ಏನೋ ಅಂತ ಅನ್ನೋರು ನರಸಿಂಹಸ್ವಾಮಿ. ಮುಂದೆ ಹೇಳ್ತೀನಿ ನರಸಿಂಹಸ್ವಾಮಿ ವಿಷಯ ಬಂದಾಗ. ಆದರೆ ವಿ ಸಿ ಅವರು ಅವ್ರನ್ನ ಮೇಲಕ್ಕೆ ಎತ್ತಿ ಅವ್ರನ್ನ ಮೇಲಕ್ಕೆ ತಂದರು. ಆ ಕೆಲಸ ಭಾಳ ಜನ ಮಾಡಿಲ್ಲ. ಅವರು ಪ್ರಬುದ್ಧ ಕರ್ನಾಟಕದ ಸಂಪಾದಕರಾಗಿದ್ದಾಗ ನೋಡಿ, ಇದೊಂದು ಆಶ್ಚರ್ಯ. ಎಲ್ಲರೂ ಅವ್ರನ್ನ ಬರ್ತಾ ಕುವೆಂಪುನ ಪರಮಶತ್ರು ವಿ ಸಿ ಪರಮಶತ್ರು ಕುವೆಂಪು ಅಂತ ಮಾಡಾಕ್ಬಿಟ್ರು. ಅದು ವ್ಯವಸ್ಥಿತ, ಅದು ವೈಯಕ್ತಿಕ. ಆದರೂ ಅವ್ರು ಇಲ್ಲ, ಹಾಗಿದ್ದವರಲ್ಲ. ಇವ್ರ ಬಗ್ಗೆನೂ ಅವರು ಮಾತಾಡ್ತಾ ಇದ್ರು, ಇವರೂ ಮಾತಾಡಿದ್ದಾರೆ. ಇಬ್ಬರು ಪರಸ್ಪರ ಒಬ್ಬೊಬ್ಬರ ಬಗ್ಗೆ ಮಾತಾಡಿದ್ದಾರೆ, ಶುಭ ಕೋರಿದ್ದಾರೆ, ಏನೇನೋ ಮಾಡ್ಕೊಂಡಿದ್ದಾರೆ. ಆದರೂ ಕುವೆಂಪು ಬಗ್ಗೆ ವಿ ಸಿ ಅವರಿಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಅನ್ನೋ ಹಾಗೆ ತಂದುಬಿಟ್ರು. ಅವ್ರು ಏನಿದ್ರು ಮಾಸ್ತಿ, ಕಾರಂತರು ಇತ್ಯಾದಿ ಕುವೆಂಪುವನ್ನ ಐಡ್ಲ್ ಮಾಡ್ಲಿಕ್ಕೆ ತುಂಬಾ ಜನ ಪ್ರಯತ್ನ ಮಾಡಿದ್ದಾರೆ. ಸಿಕ್ಕಾಬಟ್ಟೆ ಮಾಡಿದ್ರು. ಅವ್ರನ್ನ ಏಕಾಂಗಿಯಾಗಿಸ್ಬೇಕು ಅಂತ. ಅವನ್ ಪ್ರಬುದ್ಧ ಕರ್ನಾಟಕದಲ್ಲಿ ಕೇಳಿಸ್ಕೊಂಡಿದ್ರು, ನಿಮ್ದು ಈ ಸಡಕ್ಕೊಂದು ಪದ್ಯ ಬೇಕು, ವಿ ಸಿ ಅವರು ನೀವು ಕಳಿಸ್ಲೇಬೇಕು. ಅಯ್ಯೋ ವಿ ಸಿ ಅವರು ಕೇಳಿದ್ರಲ್ಲ ಅಂತ ಇವ್ರು ಕಳಿಸ್ಕೊಟ್ಟಿದ್ದಾರೆ. ಇವೆಲ್ಲವೂ ನಡೆದಿವೆ, ಅದೇನು ಕದ್ದು ಮುಚ್ಚಿ ನಡೆದಿರೋದಲ್ಲ. ಆದರೂ ವಿ ಸಿ ಅವ್ರಿಗೂ ಕುವೆಂಪು ಆಗಲ್ಲ. ಕುವೆಂಪು ಸಾಹಿತ್ಯವನ್ನು ವಿ ಸಿ ಮೆಚ್ಚುತ್ತಾ ಇರಲಿಲ್ಲ. ಕಾದಿರುವಳು ಶಬರಿ, ನಮಗೆ ಪದ್ಯ ಬಾಯಿ ಆಗಿರೋದು. ಕಾದಿರುವಳು ಶಬರಿ ರಾಮ ಬರುವನೆಂದು, ಬಂದಾನೋ ಬಾರಾನೋ ಬರುತಿಹನು ಎಂದು. ಇದು ಬರೀ ಶಬರಿ ರಾಮಂದಲ್ಲ. ಏನೋ ನಿಮ್ಮ ಕನಸು, ಏನೋ ನಿಮ್ಮ ಬಯಕೆ, ಇದೆಲ್ಲವೂ ಒಂದಲ್ಲ ಒಂದಿನ ಈಡೇರುತ್ತೆ ಅನ್ನೋದಕ್ಕೆ ಈ ಪದ್ಯ ಸಾಕ್ಷಿ. ಅವರು ಅತ್ಯುತ್ತಮವಾದ ಕನ್ನಡದ ಕವಿಗಳಲ್ಲಿ ಒಬ್ಬರು. ಕುವೆಂಪು, ಬೇಂದ್ರೆ ಸಾಲಿನಲ್ಲಿಯೇ ನಿಲ್ಲಬಹುದಾದವರು ವಿ ಸಿ ಅವರು. ನಾವು ಅವನ್ನ ಅತ್ಯಂತ ಇದು ವೈಚಾರಿಕತೆ ಅದರಲ್ಲಿ ತುಂಬೋಗ್ಬಿಟ್ಟು, ಕಶ್ಮೈ ದೇವಾಯ ಅಂತ ಒಂದು ಪದ್ಯ ಇದೆ. ಏನು ವೈಚಾರಿಕತೆ ಅಂದ್ರೆ ಅದರಲ್ಲಿ ತೊಟ್ಟಿಗ್ತಾ ಇದೆ ಅಂತ ಅವರು. ಅವ್ರನ್ನ ನಾನು ಯಾವಾಗಲೂ ಹೋಗುವೆ, ಅವರು ಸ್ಕ್ರಿಪ್ಟ್ ಕೊಡೋರು, ತಗೊಂಬಂದು ಮನೇಲಿ ಕೂತ್ಕೊಂಡು ಮಾಡ್ತಾ ಇದ್ದೆ. ಮೆಚ್ಚೋರು. ನನ್ನ ಹ್ಯಾಂಡ್ ರೈಟಿಂಗು ಹಾಗೇ ಇತ್ತು, ಅವತ್ತು ಹಾಗೆ, ಇವತ್ತು ಚೆನ್ನಾಗಿ ಬರೀತೀನಿ. ಇನ್ನು ಕೈ ನಡುಕ ಬಂದಿಲ್ಲ. 75 ಆದರೂ ಇದೆಲ್ಲ ನಾನೇ ಮಾಡ್ತೀನಿ, ಅದರಲ್ಲೇನು ತೊಂದರೆ ಇಲ್ಲ. ಆದರೂ ಅವರ ಜೊತೆ ಅದೊಂದು ಸರ್ವೀಸ್ ಥರ ನಾವು ಮಾಡಿದ್ದುಂಟು. ಅವ್ರನ್ನ ಕಾಣೋದೇ ನೋಡೋದೆ ಹೇಗಿತ್ತು ಅಂತಂದರೆ, TS ವೆಂಕಣ್ಣಯ್ಯ ಅವರು ಅಥವಾ ಪಂಜೆ ಮಂಗೇಶ್ ಅವರಿಬ್ಬರು ಒಂದೇ ಹೈಟೇನೋ. TS ವೆಂಕಣ್ಣಯ್ಯ ಅವ್ರನ್ನೇ ಇಟ್ಕೊಂಡು ಮಾತಾಡ್ತೀನಿ. ಅವ್ರು ಬಂದಾಗ ಅವ್ರ ಮನೆ ಬಾಗಿಲು ಹೊಸಲು ತಲೆಗೆ ತಗಲ್ಬಿಡ್ತಂತೆ, ಅಥವಾ ತಗಲ್ಬಿಡುತ್ತೆ ಅಂತ. ಇದು 2 ವರ್ಷನ್ ಇದೆ. ತಗಲ್ಬಿಡುತ್ತೆ ಅಂತ ಹೇಳಿ 6 ಅಡಿ ಇದನ್ನ ತೆಗಿಸ್ಬಿಟ್ಟು 7 ಅಡಿ ಇದನ್ನ ಹೊಸಲನ್ನ ಹಾಕದಂತ ಅವರು ವಿ ಸಿ ಅವರು ನೋಡಿ. ಈ ಥರ ಇವ್ರು ಬರೀ ವ್ಯಕ್ತಿತ್ವ ಕುರಿತೇ ಅಧ್ಯಯನ ಮಾಡ್ಬೋದು. ವಿ ಸಿ ಅವರು ಹೇಗಿದ್ರು, ಹೇಗೆ ಬದುಕಿದ್ರು, ಹೇಗೆ ಬಾಳಿದ್ರು, ಏನು ಅನ್ನೋದನ್ನು ಕೂಡ ನಾವು ಗಮನಿಸೋದಕ್ಕೆ ತುಂಬಾ ಅವಕಾಶ ಇದೆ. ಬಹಳ ಸುಂದರವಾಗಿದ್ರು. ಮೆದು ಮೂತು ಕೇಳಿಸ್ತಾನೆ ಇರಲಿಲ್ಲ, ಅಷ್ಟು ಮೆದುವಾಗಿ ಮಾತಾಡ್ತಾ ಇದ್ರು. ಭಾಷಣಗಳನ್ನು ಕೇಳಿದ್ದೀವಿ, ಅವರು ಬೇಕಾಷ್ಟು ಭಾಷಣಗಳನ್ನು ಕೂಡ ನಾನು ಕೇಳಿದ್ದೀನಿ ಅದನ್ನು.